ವತಿಯಿಂದ ನಾವು ಗುರು ರಾಘವೇಂದ್ರ ಸ್ವಾಮಿಗಳ ಹೆಸರಲ್ಲಿ ಅನ್ನದಾಸೋಹ ಮಾಡ್ತಾ ಇದ್ದೀವಲ್ಲ, 28ನೇ ವಾರ ಇವತ್ತು ನಡೀತಾ ಇದೆ. ಇವತ್ತಿನ ಅತಿಥಿಗಳು ಅಂದರೆ ಅನ್ನದಾಸೋಹಕ್ಕೆ ಸಹಾಯಕರಾದಂಥ ವಿಮಲಾ ನಾಯಕ್ ಅವರು ಮತ್ತು ಅವರ ಧರ್ಮಪತ್ನಿ ಅನುರಾಧ ಮೇಡಮ್ ಅವರು ಇವತ್ತು ಬಂದಿದ್ದಾರೆ. ಇವ್ರ ಕಡೆಯಿಂದ ಇವತ್ತು ಅನ್ನದಾನ ಸೇವೆ ನಡೀತಾ ಇದೆ. ಇವರಿಗೆ ರಾಘವೇಂದ್ರ ಸ್ವಾಮಿಗಳು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಎಲ್ಲರನ್ನೂ ಸಂರಕ್ಷಿಸಲಿ ಅಂತ ನಾವು ಹೇಳ್ತಾ ನಾವು ಅನ್ನದಾಸೋಹವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸ್ವಲ್ಪ ಅದೇನಾದ್ರು ಹೇಳೋದಿದೆ? ನೀವು ಮಾಡ್ತಿರೋದು ಒಳ್ಳೆಯ ಕೆಲಸ ಅಲ್ಲಿ, ನೀವು ಮಾಡ್ತಿರೋದು ಇದು ಒಳ್ಳೆಯ ಕೆಲಸ. ಅನ್ನದಾನ ಇದು ಶ್ರೇಷ್ಠ ದಾನ ಅಲ್ವಾ? ನಿಮಗೂ ರಾಯರು ನಿಮಗೂ ಒಳ್ಳೇದು ಮಾಡಲಿ, ಹಾಗೆ ಎಲ್ಲರಿಗೂ ಸುಖವಾಗಿರಲಿ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ನಿಧಾನ. ನಮಸ್ಕಾರಮ್ಮ. ನಿಮ್ಮ ಹೆಸರು? ಎಲ್ಲಿಂದ ಬಂದಿರಿ? ಕಂಪ್ನಿಯಿಂದ ಇಲ್ಲಿ ಹೌದಾ? ಇಬ್ಬರಿಗೂ ಟ್ರೈನಿಂಗ್ ಹಾಕಿದಾರಾ? ನಿಮ್ಮ ಹೆಸರಮ್ಮ? ನೀವು ಈ ದಾಸೋಹ ಮಾಡ್ತಿದ್ರೆ ಏನ್ ಅನ್ಸುತ್ತೆ ಅಭಿಪ್ರಾಯ? ಅನ್ನದಾನನೇ ಶ್ರೇಷ್ಠ ದಾನ. ಈ ಒಳ್ಳೆ ಕಾರ್ಯ ಮಾಡೋದ್ರಿಂದ ಬಡ ಕುಟುಂಬಕ್ಕೂ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ ಹಾಸ್ಪಿಟ್ಲಿಗೆ, ಅವ್ರಿಗೆ ಹೊಟ್ಟೆ ತುಂಬುತ್ತೆ. ಅನ್ನದಾನನೇ ಶ್ರೇಷ್ಠ ದಾನ. ನೀವೇನು ಹೇಳಕ್ ಇಷ್ಟಪಡ್ತೀರಮ್ಮ? ಇನ್ನು ಮುಂದೆ ಹೇಳ್ಬೇಕಂತಂದ್ರೆ ಇಲ್ಲಿರೋ ಪೇಷಂಟ್ಸ್ಗೆ ಒಬ್ರೊಬ್ರು ಏನ್ ಮಾಡ್ತಾರೆ, ತುಂಬಾ ಜನ ಬಂದಿರ್ತಾರೆ, ಒಬ್ರೊಬ್ರಿಗೆ ದುಡ್ಡಿನ ಬಡತನದಿಂದನೇ ಬಳಲ್ತಿರ್ತಾರೆ. ಆಮೇಲೆ ಪೇಷಂಟ್ಸ್ಗೂ ಒಂದು ಊಟ ಹಾಕಕ್ಕಾಗ್ತಿರಲ್ಲ. ಅಂತ ಸಮಯದಲ್ಲಿ ನಿಮ್ಮಂತವ್ರು ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಪೇಷಂಟ್ಸ್ಗೂ ಯೂಸ್ ಆಗುತ್ತೆ. ಅವರು ಇದರಿಂದ ಹಸುನ ಬಳಸ್ಬೋದು, ನೀಗಿಸ್ಬೋದು. ಓಕೆ, ಆಗಲಿ, ಒಳ್ಳೇದಲ್ಲ. ಚೆನ್ನಾಗಿದೆ. ಯಾವೂರಮ್ಮ ನಿಮ್ಮದು? ಕುರಿಗುಪ್ಪ. ಎಲ್ಲಿ ಎದಕ್ಕೆ ಬಂದಿರಿ? ಆರಾಮಿಲ್ಲನಾ? ತೋರ್ಸ್ಕೊಂಡೋಗಿ ಬಂದಿರಾ? ಮಾಡಿ, ಏನು ವೇಸ್ಟ್ ಮಾಡಬೇಡಿ. ಚೆನ್ನಾಗಿ ಊಟ ಚೆನ್ನಾಗಿದೆ. ನಿಮ್ಮ ಹೆಸರು? ಎಲ್ಲಿಂದ ಬಂದಿರಿ? ಜಿಂದಲಿಂದ ಬಂದಿರಾ? ಏನು ತೋರ್ಸ್ಕೊಂಡೋಗಿ ಬಂದಿರಾ? ಹಾಂ, ಚೆನ್ನಾಗಿದೆಯಾ? ಏನದು? ಕೇಸರಿ ಬತ್ತಾ? ಹೊಟ್ಟೆ ತುಂಬ ಊಟ ಮಾಡಿ, ವೇಸ್ಟ್ ಮಾಡಬೇಡಿ. ಊಟ ಹೆಂಗಿದೆಮ್ಮ? ಚೆನ್ನಾಗಿದೆಮ್ಮ. ಏನು ವೇಸ್ಟ್ ಮಾಡಬೇಡಿ, ಎಲ್ಲನೂ ಊಟ ಮಾಡಿಮ್ಮ. ಚೆನ್ನಾಗಿದೆ, ಏನು ವೇಸ್ಟ್ ಮಾಡಬೇಡಿ, ಚೆನ್ನಾಗಿ ಊಟ ಮಾಡಿ. ಚೆನ್ನಾಗಿದೆ. ಪ್ರಸಾದ್ ಚೆನ್ನಾಗಿತ್ತಾ? अच्छा है, और एक बार लेना है? अच्छा है, और एक बार खाएगा? ठीक है, ओके. प्रसाद देंगे तो ಚೆನ್ನಾಗಿತ್ತಾ? ಅರೆ ಚೆನ್ನಾಗಿದೆ. ನಮ್ಮ ಸಂಸ್ಥೆ ಬಗ್ಗೆ ಪ್ರಸಾದ್ ಹೆಂಗೆ? ಚೆನ್ನಾಯ್ತಾ? ಸೂಪರಾ? ಇನ್ನೊಂದು ಸರ ತಿಂತೀಯಾ? ಓಕೆ, ಥ್ಯಾಂಕ್ ಯು. ಬರೀ